ಗನ್ ಹಿಡಿದು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಗ್ರಾಮದಲ್ಲಿ ಹವಾ ಮೇಂಟೈನ್ ಮಾಡುವುದಕ್ಕೆ ಹುಚ್ಚಾಟ ಪ್ರದರ್ಶನವಾಗಿದೆ. ಸಾರ್ವಜನಿಕರ ಮಧ್ಯೆ ಮಚ್ಚು ಗನ್ಗಳ ಪ್ರದರ್ಶನ ಆಗಿದೆ. ಹೊಸಕೋಟೆ ತಾಲೂಕಿನ ಬೈಲ ನರಸಾಪುರದಲ್ಲಿ ಆಗಿರುವ ಘಟನೆ ಇದು. ಪುಂಡರ ಅಟ್ಟಹಾಸವನ್ನ ಮೊಬೈಲ್ನಲ್ಲಿ ಜನ ಸೆರೆ ಹಿಡಿದಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಪೊಲೀಸರು ಮಾತ್ರ ಗಪ್ಚುಪ್ ಹಾಕಿದ್ದಾರೆ. ಯಾಕೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ನಂದಗುಡಿ ಪೊಲೀಸರ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಕೂಡ ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದಷ್ಟೇ ಆ ಸುದ್ದಿಗೂ ಮುನ್ನ ಮತ್ತೊಂದು ಅಪ್ಡೇಟ್ ಇದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಜನವರಿ 27ಕ್ಕೆ ವಿಚಾರಣೆಯನ್ನ ಧಾರವಾಡ ಕೋರ್ಟ್ ಮುಂದೂಡಿ ಆದೇಶವನ್ನ ನೀಡಿದೆ. ಕಾರಣ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಇತ್ತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಧಾರವಾಡದಲ್ಲಿರೋದ್ರಿಂದ ಧಾರವಾಡದಲ್ಲೇ ಈ ಕೇಸ್ನ ಅರ್ಜಿಯ ವಿಚಾರಣೆ ಆಗಬೇಕಾಗಿತ್ತು. ಬಟ್ ಅರ್ಜಿಯ ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿದೆ ಜನವರಿ 27. ಸೊ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು ಆ ಕಾಪಿಗಳನ್ನು ನಮಗೆ ಬೆಳಗ್ಗೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಇಡಿಯನ್ನು ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನನ್ನು ಕೂಡ ಹಾಕಿದ್ದು. ಅದಕ್ಕೂ ಕೂಡ ಅಬ್ಜೆಕ್ಷನ್ಸು ಮತ್ತು ಮೈನ್ ಪಿಟಿಷನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26th ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27th ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮವಾದಂಥ ವಿಚಾರಣೆ ಮುಂದೂಡಿಕೆ ಬಗ್ಗೆ ಈ ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟು ಸಿಎಂ ತಪ್ಪೊಪ್ಪಿಕೊಂಡಿದ್ದಾರೆ. ಧಾರವಾಡದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು. ಮೂಡಾ ಅಧಿಕಾರಿಗಳು ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ದಾಖಲೆಗಳನ್ನು ಸಚಿವರು ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಲೋಕಾಯುಕ್ತ ತನಿಖೆ ಸಂಬಂಧ ಕೋರ್ಟ್ಗೆ ಮಾಹಿತಿಯನ್ನ ಸಲ್ಲಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಪ್ರಸ್ತಾಪ ಮಾಡಿದ್ದಾರೆ. ಮುಡಾ ಹಗರಣವನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಕೋರಿ ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ ಅವರು. ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ 27ಕ್ಕೆ ವಿಚಾರಣೆ ಕೂಡ ಈಗ ಮುಂದೂಡಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ನಮ್ಮೊಂದಿಗಿದ್ರೆ ಅವ್ರನ್ನೇ ಮಾತನಾಡಿದ್ರು. ಸರ್, ಇವತ್ತು ಯಾವ ರೀತಿ ವಾದ ಪ್ರತಿವಾದ ಎಲ್ಲ ಆಯಿತು, ಆಮೇಲೆ ಜನವರಿ 27ಕ್ಕೆ ಮುಂದೂಡಿದ್ರೆ ಏನೇನು ಇವನ್ನ ಪಾಯಿಂಟ್ಸ್ಗಳನ್ನ ಹಾಕಿ ಇವತ್ತು ಮುಂದೂಡಿದ್ರು? ಸರ್, ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14 ನಿವೇಶನಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು. ಆ 14 ನಿವೇಶನಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರೋಂಥದ್ದು. ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡಿರೋ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಮತ್ತು ಇವ್ರ ಜೊತೆ ಮೂಡಾ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಹೇಗೆ ಮಾಡಿರೋ ಅನ್ನೋದು ಕೂಡ ದಾಖಲಾತಿಗಳ ಸಮೇತ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಂಥ ಲೋಕಾಯುಕ್ತ ಪೊಲೀಸರು ಕಡತವನ್ನು ವಶಕ್ಕೆ ಪಡ್ಕೊಳ್ಳೋದ್ರ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ. ಸೊ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ರಿಂದ ಇದೇ ಜನವರಿ 27ನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ. ಸರ್, ನಿಮಗೆ ಸಂಬಂಧಪಟ್ಟಂತೆ ಅವರ ಆಕ್ಷೇಪಣೆಗಳ ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಸಿಕ್ಕಿದವು ಏನು? ಸರ್, ಅದು ಇವತ್ತು ಕೊಟ್ಟಿದ್ದಾರೆ. ಅದು ಇನ್ನೂ ನಾವು ಅದರಲ್ಲಿ ಏನು ತಕರಾರು ಅರ್ಜಿ ಹಾಕಿದರೆ ಸೊ ಇನ್ನೂ ಗಮನಿಸಿಲ್ಲ ಸರ್. ಅಲ್ಲ ಸರ್, ಇದರಲ್ಲಿ ಇಡಿಯನ್ನು ಕೂಡ ಭಾಗಿ ಮಾಡ್ಕೊಳ್ಬೇಕಂತ ಇವತ್ತು ಕೂಡ ಒಂದು ಮನವಿ ಸಲ್ಲಿಸಿದ್ರಿ. ಏನು ಸರ್ ಅದೇನು? ಇಲ್ಲ ಸರ್, ನಾವು ಕಳೆದ ವಿಚಾರಣೆ ದಿನಾಂಕದಲ್ಲೇ ಮನವಿ ಮಾಡ್ಕೊಂಡ್ವಿ. ಅದಕ್ಕೂ ಕೂಡ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರೋಂಥದ್ದು. ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗೆ ಸೊ ಇಡಿಯವರು ತನಿಖೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರತಿವಾದನೆ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸ್ಕೊಂಡಿರೋದು. ಸರ್, ಇವತ್ತು
ಇವತ್ತಿನ ಇದರಲ್ಲಿ ವಿಚಾರಣೆಯಲ್ಲಿ ನಿಮ್ಮ ವಕೀಲರು ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಮತ್ತು ಅದಕ್ಕೆ ಪೂರಕವಾಗಿ ಏನಾದರೂ ದಾಖಲೆಗಳನ್ನೆಲ್ಲ ಸಲ್ಲಿಸಿದ್ದಾರೆ ಇವತ್ತು ಮಾನ್ಯ ನ್ಯಾಯಾಲಯ. ಹೌದು ಸರ್, ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ, ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತರು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರೆಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು 140 ಕಡತಗಳನ್ನು ತಗೊಂಡೋಗಿದ್ದಾರೆ. ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಪ್ರಕರಣ ಹೇಗೆ ಮುಕ್ತಾಯ ಮಾಡೋಣ ಅನ್ನೋ ಬಗ್ಗೆ ದಾಖಲಾತಿಗಳ ಸಮೇತ ಒಂದು ವಿವರವಾದ ವಾದವನ್ನು ಮಂಡನೆ ಮಾಡಿದ್ದಾರೆ. ಇದಿಷ್ಟು ಸ್ನೇಹಮಯ ಕೃಷ್ಣ. ಗನ್ ಹಿಡಿದು ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಗ್ರಾಮದಲ್ಲಿ ಹವಾ ಮೇಂಟೈನ್ ಮಾಡುವುದಕ್ಕೆ ಹುಚ್ಚಾಟ ಪ್ರದರ್ಶನವಾಗಿದೆ. ಸಾರ್ವಜನಿಕರ ಮಧ್ಯೆ ಮಚ್ಚು ಗನ್ಗಳ ಪ್ರದರ್ಶನ ಆಗಿದೆ. ಹೊಸಕೋಟೆ ತಾಲೂಕಿನ ಬೈಲ ನರಸಾಪುರದಲ್ಲಿ ಆಗಿರುವ ಘಟನೆ ಇದು. ಪುಂಡರ ಅಟ್ಟಹಾಸವನ್ನ ಮೊಬೈಲ್ನಲ್ಲಿ ಜನ ಸೆರೆ ಹಿಡಿದಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಪೊಲೀಸರು ಮಾತ್ರ ಗಪ್ಚುಪ್ ಹಾಕಿದ್ದಾರೆ. ಯಾಕೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ನಂದಗುಡಿ ಪೊಲೀಸರ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಒತ್ತಾಯ ಕೂಡ ಮಾಡಿದ್ದಾರೆ. ಕಳೆದ 3 ತಿಂಗಳ ಹಿಂದಷ್ಟೇ ಆ ಸುದ್ದಿಗೂ ಮುನ್ನ ಮತ್ತೊಂದು ಅಪ್ಡೇಟ್ ಇದೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಿಬಿಐ ತನಿಖೆ ಕೋರಿದ್ದ ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿದೆ. ಜನವರಿ 27ಕ್ಕೆ ವಿಚಾರಣೆಯನ್ನ ಧಾರವಾಡ ಕೋರ್ಟ್ ಮುಂದೂಡಿ ಆದೇಶವನ್ನ ನೀಡಿದೆ. ಕಾರಣ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಇತ್ತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಧಾರವಾಡದಲ್ಲಿರೋದ್ರಿಂದ ಧಾರವಾಡದಲ್ಲೇ ಈ ಕೇಸ್ನ ಅರ್ಜಿಯ ವಿಚಾರಣೆ ಆಗಬೇಕಾಗಿತ್ತು. ಬಟ್ ಅರ್ಜಿಯ ವಿಚಾರಣೆಯನ್ನ ಮುಂದಕ್ಕೆ ಹಾಕಲಾಗಿದೆ ಜನವರಿ 27. ಸೊ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟ್ ಎಲ್ಲ ವಾದವನ್ನು ಆಲಿಸಿದ ನಂತರ ಅದರ್ ಸೈಡ್ ಅವರು ಈ ಮೈನ್ ಪಿಟಿಷನ್ಗೆ ಇವತ್ತು ಅಬ್ಜೆಕ್ಷನ್ನ ಫೈಲ್ ಮಾಡಿರ್ತಕ್ಕಂಥದ್ದು, ಆ ಕಾಪಿಗಳನ್ನು ನಮಗೆ ಬೆಳಗ್ಗೆ ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಇಡಿಯನ್ನು ಅದರಲ್ಲಿ ಇಂಪ್ಲೀಡ್ ಮಾಡಬೇಕು ಅಂತೇಳಿ ಒಂದು ಇಂಪ್ಲೀಡ್ ಅಪ್ಲಿಕೇಶನನ್ನು ಕೂಡ ಹಾಕಿದ್ದು. ಅದಕ್ಕೂ ಕೂಡ ಅಬ್ಜೆಕ್ಷನ್ಸು ಮತ್ತು ಮೇನ್ ಪಿಟಿಷನ್ಸ್ಗೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಕೋರ್ಟು ಈ ಒಂದು ವಿಚಾರಣೆಯನ್ನು 26ಗೆ ಫೈನಲಿ ಹಿಯರಿಂಗ್ ಮಾಡಬೇಕು ಅಂತೇಳಿ 27ಗೆ ಫೈನಲಿ ಹಿಯರಿಂಗ್ ಮಾಡಬೇಕು. 26 ತನಕ ಏನು ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆಗ್ತದೆ ಆ ರಿಪೋರ್ಟನ್ನು 26 ಕೋರ್ಟಿಗೆ ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ವಕೀಲರಿಗೆ ಹೇಳಿದ್ದಾರೆ. 27 ಸುದೀರ್ಘ ವಿಚಾರಣೆ ನಡೀತದೆ. ಒಂದು ಉತ್ತಮ ಗುಣಮಟ್ಟವಾದ ಉತ್ತಮವಾದಂಥ ವಿಚಾರಣೆ ಮುಂದೂಡಿಕೆ ಬಗ್ಗೆ ಈ ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸೈಟ್ ವಾಪಸ್ ಕೊಟ್ಟು ಸಿಎಂ ತಪ್ಪೊಪ್ಪಿಕೊಂಡಿದ್ದಾರೆ. ಧಾರವಾಡದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ಇದು. ಮೂಡಾ ಅಧಿಕಾರಿಗಳು ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ದಾಖಲೆಗಳನ್ನು ಸಚಿವರು ಅಧಿಕಾರಿಗಳು ಹೊತ್ತೊಯ್ದಿದ್ದಾರೆ. ಲೋಕಾಯುಕ್ತ ತನಿಖೆ ಸಂಬಂಧ ಕೋರ್ಟ್ಗೆ ಮಾಹಿತಿಯನ್ನ ಸಲ್ಲಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಸ್ನೇಹಮಯಿ ಕೃಷ್ಣ ಪ್ರಸ್ತಾಪ ಮಾಡಿದ್ದಾರೆ. ಮುಡಾ ಹಗರಣವನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಕೋರಿ ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ ಅವರು. ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ 27ಕ್ಕೆ ವಿಚಾರಣೆ ಕೂಡ ಈಗ ಮುಂದೂಡಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ನಮ್ಮೊಂದಿಗಿದ್ರೆ ಅವ್ರನ್ನೇ ಮಾತನಾಡ್ತಾರೆ. ಸರ್, ಇವತ್ತು ಯಾವ ರೀತಿ ವಾದ ಪ್ರತಿವಾದ ಎಲ್ಲ ಆಯಿತು, ಆಮೇಲೆ ಜನವರಿ 27ಕ್ಕೆ ಮುಂದೂಡಿದ್ರೆ ಏನೇನು ಇವನ್ನ ಪಾಯಿಂಟ್ಸ್ಗಳನ್ನ ಹಾಕಿ ಇವತ್ತು ಮುಂದೂಡಿದ್ರು? ಸರ್, ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರು ಮಾನ್ಯ ನ್ಯಾಯಾಲಯ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14 ನಿವೇಶನಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು. ಆ 14 ನಿವೇಶನಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರೋಂಥದ್ದು. ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡಿರೋ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಮತ್ತು ಇವ್ರ ಜೊತೆ ಮೂಡಾ ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಹೇಗೆ ಮಾಡಿರೋ ಅನ್ನೋದು ಕೂಡ ದಾಖಲಾತಿಗಳ ಸಮೇತ ಒಂದು ಮನವಿಯನ್ನು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಂಥ ಲೋಕಾಯುಕ್ತ ಪೊಲೀಸರು ಕಡತವನ್ನು ವಶಕ್ಕೆ ಪಡ್ಕೊಳ್ಳೋದ್ರ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ. ಸೊ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿರೋದ್ರಿಂದ ಇದೇ ಜನವರಿ 27ನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ. ಸರ್, ನಿಮಗೆ
ಇದಕ್ಕೆ ಸಂಬಂಧಪಟ್ಟಂತೆ ಅವರ ಆಕ್ಷೇಪಣೆಗಳ ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಸಿಕ್ಕಿದವು ಏನು? ಸರ್ ಅದು ಇವತ್ತು ಕೊಟ್ಟಿದ್ರೆ ಅದು ಇನ್ನೂ ನಾವು ಅದರಲ್ಲಿ ಏನು ತಕರಾರು ಅರ್ಜಿ ಹಾಕಿದರೆ ಸೊ ಇನ್ನೂ ಗಮನಿಸಿಲ್ಲ ಸರ್. ಅಲ್ಲ ಸರ್, ಇದರಲ್ಲಿ ಇಡಿಯನ್ನು ಕೂಡ ಭಾಗಿ ಮಾಡ್ಕೊಳ್ಬೇಕಂತ ಒಂದು ಇವತ್ತು ಕೂಡ ಒಂದು ಮನವಿ ಸಲ್ಲಿಸಿದ್ರಿ, ಏನು ಸರ್ ಅದೇನು? ಇಲ್ಲ ಸರ್, ನಾವು ಕಳೆದ ವಿಚಾರಣೆ ದಿನಾಂಕದಲ್ಲೇ ಮನವಿ ಮಾಡ್ಕೊಂಡ್ವಿ. ಅದಕ್ಕೂ ಕೂಡ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರೋಂಥದ್ದು. ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗೆ ಸೊ ಇ ಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ, ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರತಿವಾದನೆ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸ್ಕೊಂಡಿರೋದು. ಸರ್, ಇವತ್ತಿನ ಇದರಲ್ಲಿ ವಿಚಾರಣೆಯಲ್ಲಿ ನಿಮ್ಮ ವಕೀಲರು ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಮತ್ತು ಅದಕ್ಕೆ ಪೂರಕವಾಗಿ ಏನಾದರೂ ದಾಖಲೆಗಳನ್ನೆಲ್ಲ ಸಲ್ಲಿಸಿದ್ದಾರೆ ಇವತ್ತು ಮಾನ್ಯ ನ್ಯಾಯಾಲಯ? ಹೌದು ಸರ್, ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ, ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತರು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರೆಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು 140 ಕಡತಗಳನ್ನು ತಗೊಂಡೋಗಿ